ಡಿಫ್ರೆಂಟ್ ಆಗಿದೆ ಡೆಫಿನೆಟ್ಲಿ. ಆಮೇಲೆ ಲೋಕಸಭೆ ಕ್ಷೇತ್ರ ಅಂದರೆ ದೊಡ್ಡ ಕ್ಷೇತ್ರ, ಅದರಿಂದ ಜವಾಬ್ದಾರಿ ಜಾಸ್ತಿ ಇದೆ. ಆಮೇಲೆ ಎಲ್ಲ ರೈತರಿರ್ಬೋದು, ಯುವಕರಿದ್ದಾರೆ, ಮಹಿಳೆಯರಿದ್ದಾರೆ, ಎಲ್ರಿಗೂ ಅವ್ರದ್ದೇ ಆದ ನಿರೀಕ್ಷೆಗಳಿದ್ದಾವೆ ಕ್ಯಾಂಡಿಡೇಟಿಂದ. ಸೊ ಅದನ್ನು ಕೂಡ ಆಲಿಸ್ಕೊಂಡು ಜನರು ಕೂಡ ಅದನ್ನು ಯೋಚನೆ ಮಾಡಿರಿ ಅಂತ ಹೇಳ್ತಾ ಇದ್ದೀವಿ. ನಮ್ಮ ಕಡೆಯಿಂದ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ. ಜನರು ಕೂಡ ಈಗ 5 ವರ್ಷದಿಂದ ಅವರ ಒಡನಾಟದಲ್ಲಿ ಅವ್ರಿಗೂ ಕೂಡ ಗೊತ್ತಾಗಿದೆ ಕ್ಯಾಂಡಿಡೇಟ್ ಅಭ್ಯರ್ಥಿಗಳು ನಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಿರ್ತಾರೆ ಅಂತ. ಸೊ ಡೆಫಿನೆಟ್ಲಿ ಅದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಅನಿಸುತ್ತೆ. 5 ಗ್ಯಾರಂಟಿ ಈಗ ನೀವು ಅದನ್ನು ನಮ್ಮ ಜೊತೆ ಬರ್ತಿರಲ್ಲ ನೋಡ್ರಿ, ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಈಗ ನಮ್ಮ 16 ಲ್ಯಾಕ್ ವೋಟರ್ಸ್ ದಾವಣಗೆರೆಯಲ್ಲಿ ಅರ್ಧಕ್ಕರ್ದು 8 ಲಕ್ಷ ಚಿಲ್ಲರ ಮಹಿಳೆಯರಿದ್ದಾರೆ. ಸೊ ಆ ಮಹಿಳೆಯರದೆಲ್ಲ ಆಶೀರ್ವಾದ ಇದೆ. ಜೊತೆಗೆ ನಮ್ಮ ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ನಿಲುವಿದೆ ಅಲ್ಲ, ಸೊ ಅವರು ಕೂಡ ಎಲ್ಲ ಜಾತಿ ಧರ್ಮದ ಒಂದು ಭೇದ ಬಿಟ್ಟು ಪಕ್ಷಾತೀತವಾಗೂ ಕೂಡ ಭಾಳಷ್ಟು ಜನ ಸಪೋರ್ಟ್ ಮಾಡ್ತಾಯಿದ್ದಾರೆ. ಹೋದ್ರು ಗೊತ್ತಾಗ್ತೈತಿ. ನನಗೇನೋ ಒಳ್ಳೆ ವಾತಾವರಣ, ಕಾಂಗ್ರೆಸ್ ಪಕ್ಷದ ಬಗ್ಗೆ ಒಳ್ಳೆ ಮಹಿಳೆಯರು ಮತ್ತು ಎಲ್ಲ ಯಜಮಾನರುಗಳು, ನಮ್ಮ 5 ಗ್ಯಾರಂಟಿನೂ ಒಳ್ಳೆ ವರ್ಕ್ ಆಗುತ್ತೆ ಅಂತ ನನಗೆ ಸಂಪೂರ್ಣವಾದ ಭರವಸೆ ಇದೆ. ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಒಂದು ವಾತಾವರಣ ಸೃಷ್ಟಿಯಾಗ್ತಾಯಿತ್ತು, ಅದರಲ್ಲಿ ಯಾವ ಅನುಮಾನ ಇಲ್ಲ ಅಂತ ಅನ್ನಿಸ್ತದೆ. ಹೆಚ್ಚು ಕಾಂಗ್ರೆಸ್ ಪಕ್ಷಕ್ಕೆ ಒಲವು ತೋರಿಸ್ತಾ ಇದ್ದಾರೆ. ನಿನ್ನೆ 3 ಜನ ಸ್ವಾಗಿ ಶಾಂತಕುಮಾರ್ ಅವರು ಮತ್ತು ಗೋಣಪ್ಪನವರು ಮತ್ತು ಗೋಪಿನಾಯ್ಕರವರು ಮತ್ತು ಸೌಮ್ಯ ನರೇಂದ್ರ ಅವರು, ಈಗ 4 ಜನ ಕಾರ್ಪೊರೇಟರ್ಗಳು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಮತ್ತು ಯಾರ್ಯಾರು ಬರ್ತಾರೆ ಎಲ್ಲರನ್ನೂ ನಾವು ತುಂಬುರದಿಂದ ಸ್ವಾಗತಿಸ್ತೇವೆ. ಅವರು ಒಟ್ಟು ಹೆಚ್ಚಿನ ಅವ್ರ ಕೈ ಬೇಸತ್ತು ಬಿಟ್ಟಾರ ಈ ಬಿ ಜೆ ಪಿಯವ್ರ ಕೈಯಾಗ, ಅದ್ರಾಗ ಆ ಲೋಕಸಭಾ ಅಭ್ಯರ್ಥಿ ಕೈಯಾಗ, ಎಲ್ಲರ ಕೈಯಾಗೂ ಬೇಸತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಒಂದು ಶಿಸ್ತಿನ ಪಕ್ಷ ಅಂತಿದ್ರು. ಅದು ಒಂದು ನಮೂನಿ ವೈಯಕ್ತಿಕ ದುಡ್ಡಿನ ಪಕ್ಷ ಆಗೈತಿ ದಾವಣಗೆರೆಯಲ್ಲಿ ಅಂತ ಅನಿಸುತ್ತೆ ನನಗೆ. ಆ ಒಂದು ದೃಷ್ಟಿಕೋನದಲ್ಲಿ ಇವತ್ತು ಪಾಪ ಎಲ್ಲ ಒಳ್ಳೊಳ್ಳೆಯ ಜನಗಳು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ.